ಬಂಗಾರಪ್ಪನವ್ರ ಮಕ್ಕಳು ಅಂತೇಳಿ ತಾವು ಹೇಳ್ತೀರಿ. ಬಂಗಾರಪ್ಪನವ್ರನ್ನ ಮಾಡಿರ್ತಕ್ಕಂಥವ್ರು ಅವರಪ್ಪರು ಅಂದರೆ ನಮ್ಮ ಅಜ್ಜಾರು. ಅವ್ರು ಯಾರು? ಅವರು ಹೆಬ್ಬೆಟ್ಟಿನ ರೈತ. ಅವ್ರನ್ನ ಮುಖ್ಯಮಂತ್ರಿ ಮಾಡಿದವರು ನೀವು. ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥವ್ರು ನೀವು. ಬಂಗಾರಪ್ಪನವ್ರ ಮಕ್ಕಳು ಅಂದ ತಕ್ಷಣವೇ ನಮ್ಮ ಬಂಗಾರಪ್ಪನವ್ರು CM ಮಾಡಿದವ್ರು ನಾವ್ಯಾರೂ ಅಲ್ಲ. ನಾವು ಬಂಗಾರಪ್ಪನವ್ರ ಮಕ್ಕಳು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಮಕ್ಕಳು ಅಂತ ಅನ್ಸ್ಕೊಂತೀವಿ ಅಷ್ಟೇ. ಆದರೆ ಅದರ ಫಲ ಏನಿದೆ ಅದನ್ನು ಕೊಟ್ಟಿರೋರು ಯಾರು ಅಂದರೆ ಈ ಸಮುದಾಯಗಳು. ಬೇರೆ ಈಡಿಗರ ಸಂಘ ಇದನ್ನು ಮಾತ್ರ ನಾನು ಎತ್ತಾಡೋದಿಲ್ಲ. ದೀನ ದಲಿತರು, ಬಡವರು ಅನ್ಸ್ಕೊಂಡಿರ್ತಕ್ಕಂಥವ್ರು, ಎಲ್ಲೇ ಮುಂದುವರೆದವ್ರದ ಬಡವರು ಅನ್ಸ್ಕೊಂಡವ್ರು ಎಲ್ಲರೂ ಸೇರಿ ಈ ಬಂಗಾರಪ್ಪ ಅನ್ನೋ ಒಂದು ವಿಶ್ವವಿದ್ಯಾಲಯನ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಜಾತಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಗೊತ್ತಿತ್ತು ರಾಜ್ಕುಮಾರ್ ಅವರು ಯಾವ ಜಾತಿ ಅಂತೇಳಿ. ರಾಜ್ಕುಮಾರ್ ಅವ್ರನ್ನ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಅವರು ಮನೆಯಲ್ಲಿ ಹೊಕ್ಕಿದ್ದು, ಹೊಕ್ಕಿದ್ರು. ಯಾವ ಜಾತಿ, ವರ್ಗ, ಧರ್ಮ ಯಾರೂ ಕೂಡ ಗೊತ್ತಿರಲಿಲ್ಲ ರಾಜ್ಕುಮಾರ್ ರಾಘವೇಂದ್ರರು ಮಾಡಿದಾಗ ಬ್ರಾಹ್ಮಣರು ಅಂದರು, ಮಯೂರ ಮಾಡಿದಾಗ ಅವ್ರನ್ನ ಮಯೂರ ವರ್ಮ ಕ್ಷತ್ರಿಯ ಅಂದರು, ಜೇಮ್ಸ್ ಬಾಂಡ್ ಮಾಡಿದಾಗ ಇವರು ಎಲ್ಲೋ ಜೇಮ್ಸ್ ಬಾಂಡ್ ಇಂಗ್ಲೆಂಡಿಂದನೇ ಬರೋರು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಮನದಾಳದಲ್ಲಿ ಹೋಗ್ತಿರ್ತಕ್ಕಂಥ. ಹಾಗೆ ಇವತ್ತು ನಮ್ಮ ವಿಜಯ ರಾಘವೇಂದ್ರವರು ಆ ಸಾಲಿಗೆ, ರಾಜ್ಕುಮಾರ್ ಅವರ ಸಾಲಿಗೆ ಪ್ರತಿಸ್ಪರ್ಧಿಯಾಗಿ ಅನ್ನೋ ಥರ ಬಂಗಾರದ ಮನುಷ್ಯರಾಗಿ ಇಲ್ಲಿ ಬಂದಿದ್ದಾರೆ. ಅವರನ್ನು ನಾವು ಮಲೆನಾಡಿನ ಪೂರ್ಣ ಕ್ರಮವಾಗಿ ನಾವು ನಿಮ್ಮನ್ನು ಸ್ವಾಗತಿಸ್ತೀವಿ. ಯಾಕಂದರೆ ರಾಜ್ಕುಮಾರ್ ಅವರ ಬ್ಲಡ್ ಲೈನ್ ಇವತ್ತು ಅವರ ಕುಟುಂಬದಿಂದ ನಾವೆಲ್ಲರೂ ಬಂದಿದ್ದೇವೆ. ಇವರು ನಮಗಿರೋರು ಅಪ್ಪು ನಮ್ಮನ್ನು ಆಗಲು ಹೋಗಿದ್ದಾರೆ. ನಮ್ಮ ಜೊತೆಗಿರೋರು ಯಾರು? ಶಿವರಾಜ್ಕುಮಾರ್ ಅವರು. ಇವರನ್ನು ನಾವು ಕಲಾವಿದರಾಗಿ ಇನ್ನೂ ಹೆಚ್ಚಿನ ದಿನ ಅವರ ಇದನ್ನು ನೋಡಬೇಕು. ಕನ್ನಡ ಚಲನಚಿತ್ರ ರಂಗ ಅವರನ್ನು ಇವಾಗ ಹೆಚ್ಚು ಕಡಿಮೆ 100-150 ದಾಟಿದ್ದಾರೆ. ಚಿತ್ರಗಳು 150 ರಾಜ್ಕುಮಾರ್ ಅವರು ಹೇಗೆ ದಾಟಿದ್ರು 200 ಚಿತ್ರಗಳು. ಶಿವನು ಕೂಡ ಆ ಥರದ್ದು ಆಗಬೇಕು, ಚಿತ್ರರಂಗವನ್ನು ಮುಂದೆ ತಗೊಂಡು ಹೋಗ್ತಾರಂಥ ಶಕ್ತಿ ಆ ಶಿವರಾಜ್ಕುಮಾರ್ ಅವರಿಗೆ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಹಾಗೆ ಈ ಭಾಗದಲ್ಲಿ ಅನೇಕ ಸಾಂಸ್ಕೃತಿಕ ಬೆಳಗ್ಗೆಯಿಂದನೂ ಮಾತನಾಡಿದ್ವಿ. ಇವತ್ತು ನಮ್ಮ ಪ್ರೊಫೆಸರ್ ಅವರು ಹೇಳೋ ಹಾಗೆ ನಾವು ಯಾವಾಗ ಸೇರ್ತೀವಿ ಅಂತೇಳಿ ಹೇಳ್ತಾಯಿದ್ರು. ಸೇರೋದಕ್ಕೆ ಕೂಳಿ ಕಜ್ಜೆಯಕ್ಕಿಂತ ಮನಸ್ಸು ಭಾಳ ನಿರ್ಮಲವಾಗಿರಬೇಕು. ಆ ನಿರ್ಮಲವಾಗಿರ್ತಕ್ಕಂಥ ಮನಸ್ಸನ್ನು ದೇವರು ಯಾವತ್ತು ನಮಗೆಲ್ಲರೂ ಕೂಡ ಕರುಣಿಸ್ತಾನೋ ಅವತ್ತು ದೇವರು ನಮಗೂ ಆಶೀರ್ವಾದ ಮಾಡ್ತಾನೆ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾನು ಬಲ್ಲೆ. ಹಾಗಾಗಿ ಆ ದಿನಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಕಾದಿದ್ದೀವಿ. ತಾವು ಕೂಡ ಕಾಯ್ತಿದ್ದೀರಿ ಅಂತ ಹೇಳಿ ನಾನು ನಂಬಿದ್ದೀನಿ. ಮುಂದಿನ ದಿನದಲ್ಲಿ ನಮ್ಮ ದೇವರ ಸಮಾಜ ಆರ್ಯ ಈಡಿಗರ ಸಂಘದ ಅಡಿನಲ್ಲಿ, ಆರ್ಯ ಈಡಿಗರ ಸಂಘದ ವ್ಯಾಪ್ತಿನಲ್ಲಿ ಇವತ್ತಿನ ಹಾಸ್ಟೆಲ್ಗಳು, ಸಮುದಾಯ ಭವನಗಳು ಅನೇಕ ಇದನ್ನು ಕಟ್ತಾ ಇದ್ದೀರಿ. ಇನ್ನೂ ಕೂಡ ಮಾಡೋವಿದ್ದಾವೆ. ಅನೇಕ ಸರ್ಕಾರಗಳಲ್ಲಿ ಮುಂದೆ ಬರ್ತಕ್ಕಂಥ, ಹಿಂದೆ ಕೊಟ್ಟಿರ್ತಕ್ಕಂಥವ್ರ ಬಗ್ಗೆ ಮಾತನಾಡ್ತಾರೆ. ಅವರಿಗೆ ಕೊಟ್ಟಿರೋರಿಗೆ ಕೃತಜ್ಞತೆಗಳು. ಮುಂದಕ್ಕೆ ಬರೋವರಿಗೆ ನಮಗೆ ವಿಶ್ವಾಸ ಇದೆ. ನಮ್ಮ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬಿಡುವುದಿಲ್ಲ ಅಂಥೇಳಿ ನಮ್ಮದು ಒಂದೇ ಒಂದು ಈ ಕಡೆ ಭಾಗಕ್ಕೆ ನಮ್ಮದೇ ನಾರಾಯಣ ಗುರುಗಳ ಹೆಸರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋದು ನಮ್ಮೆಲ್ಲರದು ಆಸೆ ಇದೆ. ದೊಡ್ಡದು ಮೆಡಿಕಲ್ ಕಾಲೇಜು ಸಮುದಾಯಕ್ಕೆ ಆಗಬೇಕು. ಒಂದು ದೊಡ್ಡದೊಂದು ಭಾಳ ಪ್ರಯತ್ನಗಳು ಕೂಡ ನಡೆದಿದೆ ನಮ್ದೆಲ್ಲರದು. ಅದರಲ್ಲಿ ದೇವರು ಯಾವತ್ತೂ ಕೊಡ್ತಕ್ಕಂಥ ಕೆಲಸ ಮಾಡ್ತಾನೋ ತಗೊಳೋದಕ್ಕೆ ನಾವೆಲ್ಲರೂ ಕೂಡ ಸಮುದಾಯದ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ರವಿಯವರು ಬಂದಿದ್ದಾರೆ, ಸಿಗದ್ಲವರು, ಧರ್ಮಾಧಿಕಾರಿಗಳು ರಾಮಪ್ಪನವರ ಸುಪುತ್ರರು ಕೂಡ ಇಲ್ಲಿದ್ದಾರೆ. ನಮ್ಮ ತಂದೆಯವರು ಪಿ ಅವರು ಇದ್ದರು, ಶ್ರೀಧರ್ ಅವರು ಇದ್ದಾರೆ. CF ನಾಯಕರು ನಮ್ಮ ತಂದೆ ಬಹಳ ಆತ್ಮೀಯರು. ಮತ್ತು ಕಾಗೋಡು ತಿಮ್ಮಪ್ಪನವರ ಸುಪುತ್ರಿಯವರು ಇಲ್ಲಿದ್ದಾರೆ. ಅವ್ರಿಗೂ ಕೂಡ ಅಂತಾನೆ ಇನ್ನೆಲ್ಲ ಅನೇಕರು ಇದ್ದೀರಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ವರ್ಷನೂ ಕೂಡ ಒಂದು ನಿಮಿಷ ಬಂದು ಹೋಗಿ ಅಂತ ನಾಗರಾಜ್ ನೆಟ್ಟಿಗೆಯವರು ನಮ್ಮನ್ನು ಇದು ಮಾಡ್ತಾರೆ. ನಾನು ಅಂದ್ಕೊಂಡಿರಲಿಲ್ಲ. ಅಂದರೆ ನಾನೆಲ್ಲೋ ಒಳಗಡೆಗೆ ಮಾತನ್ನು ಮಾಡಿದ್ದೀರಿ ಅಂತೇಳಿ. ಅಂದರೆ ನೀವು ಬೆಳೀತಾ ಇದ್ದೀರಿ, ನಿಮ್ಮ ವೇದಿಕೆ ಬೆಳೀತಾ ಇದೆ ಅನ್ನೋದಕ್ಕೆ ಸಂತೋಷ ಆಗುತ್ತೆ. ಇದೊಂದು ಹೊಸ ಥರ ಮಾಡಿದ್ದೀರಿ, ಭಾಳ ಅದ್ಭುತವಾಗಿದೆ. ನೀವು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಲಿ. ಇನ್ನೂ ಹೆಚ್ಚು ಇದಾದಮೇಲೆ ಇವತ್ತು ಈ ಸರಿ ವಿಜಯ ರಾಘವೇಂದ್ರ ಬಂದಿದ್ದಾರೆ. ಮುಂದಿನ ಸರಿ ನಮಗೆ ಮುರಳಿಯವರು ಬರಬೇಕು ಅಲ್ವಾ?
ಮುರಳಿಯವರು ಬರಬೇಕು, ಶಿವನು ಬರಬೇಕು, ಮತ್ತು ನಮ್ಮ ಇನ್ಯಾರಿದ್ದಾರೆ ನಮ್ಮವರು ಎಲ್ಲರೂ. ಗುರುರಾಜು, ನವೀನ್ ಇದ್ದಾನೆ, ಗುರು ಇದ್ದಾನೆ, ವಿನಯ್ ಇದ್ದಾನೆ, ಸೊ ಎಲ್ಲರೂ ಇದ್ದೀವಿ, ನಾವೆಲ್ಲರೂ ಇದ್ದೀವಿ. ನೀವು ಯಾವತ್ತೂ ಕಲಾ ಸೇವೆ ಮಾಡೋದಕ್ಕೆ ತಾವುಗಳು ನಮಗೆಲ್ಲರಿಗೂ ಕಲಾ ಸೇವೆಯನ್ನು ಮಾಡೋಂಥ ಆಶೀರ್ವಾದವನ್ನು ಎಲ್ಲಿವರೆಗೂ ಮಾಡ್ತೀರೋ ಅಲ್ಲಿವರೆಗೂ ಕಲಾಭಿಮಾನಿಗಳಿಗೆ ನಮ್ಮ ನಮನಗಳನ್ನು ಹೇಳ್ತಾ ನಿಮ್ಮ ಆಶೀರ್ವಾದವನ್ನು ಬೇಡ್ತಾ ಇರ್ತೀವಿ. ನಮ್ಮನ್ನು ನಡ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಮತ್ತು ಇರ್ತೀರಿ ಅಂತಕ್ಕಂಥ ನಂಬಿ ಈ ವೇದಿಕೆಯಿಂದ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ